ನಮಸ್ಕಾರ ರೈತ ಬಂದವರೇ, ನಾನು ಮಲ್ಲಿಕಾರ್ಜುನ್ ಚೆನ್ನಪ್ಪ ಕಲ್ಲ ಜೀವರ್ಗಿಯಿಂದ. ಇವತ್ತಿನ ದಿವಸ ನಾವು ಸುರ್ಪುರ ತಾಲೂಕಿನ ಕುಂಬಾರಪೇಟೆಯಲ್ಲಿ ನರ್ಸಿಂಗ್ಪೇಟೆಯಲ್ಲಿದ್ದೀವಿ. ತಾರೀಕು 25/11/2024. ಇಲ್ಲಿ ಮುದೋಳ ಸಾವ್ಕಾರ ನಾಗರಾಜ್ ಸರ್ ಮುದೋಳ ಸಾವ್ಕಾರ ಅಂತೇಳಿ ಅವರು ಕವಳಿ ಪ್ಲಾಟ್ದಲ್ಲಿದ್ದೀವಿ. ಕವಳಿ ಒಣಗಿಸ್ಲಿಕ್ಕೆ ಹಾಕಿದ್ದಾರೆ ಇಲ್ಲಿ. ಈ ಇದ್ರದ್ದು ಮಾಲಕರು ಅದಾರ, ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು ನಾಗರಾಜ್ ಮುದೋಳ ಅಂತೇಳಿ. ಇವತ್ತಿನ ದಿವಸ ತಾರೀಕು 25/11/2024 ಅದ ರೀ. ಸರ್, ತಾವು ಗ್ರೀನ್ ಪ್ಯಾಂಟ್ ಉತ್ಪನ್ನ ಸುಮಾರು 4-5 ವರ್ಷದಿಂದ ಬಳಸ್ತಾ ಇದ್ದೀರಿ. 4 ವರ್ಷದಿಂದ ಬಳಸ್ತಾ ಇದ್ದೀರಿ ಸರ್. ಬರ್ತಾ ಬರ್ತಾ ಇಳುವರಿದಾಗ ಹೆಚ್ಚಿಗೆ ಆಲತ್ತದೋ ಕಡಿಮೆ ಆಲತ್ತದೋ? ಹೆಚ್ಚಿಗೆ ಆಗ್ತೈತ್ರಿ, ಕಮ್ಮಿ ಏನಾಗಿಲ್ಲ. ಎಷ್ಟಾಗ್ಯದ ಸರ್? ಈ ಸಾರಿ ಎಕರೆಗೆ 50 ಬಂದದ್ರಿ. ಈ ಸರಿ 1 ಎಕರೆಗೆ 50 ಚೀಲ ಬಂದದ್ರಿ ಎವರೇಜಾಗಿ. ಪ್ರತಿ ವರ್ಷ ಎಷ್ಟು ಆಗ್ತೈತ್ರಿ ಇದಕ್ಕಿಂತ ಮುಂಚೆ? ಗ್ರೀನ್ ಪ್ಯಾಂಟ್ ಮಾಡೋಕ್ಕಿಂತ ಮುಂಚೆ 40 ಆಗ್ತೈತ್ರಿ, 42 ಆಗ್ಯದ್ರಿ, 45 ಆಗ್ಯದ್ರಿ. ಈಗ 50 ತನಕ ಬಂದದ. 50 ತನಕ ಬಂದದ ಇದೇ ವರ್ಷ. ಅಂದ್ರೆ 2024ನೇ ಇಸ್ವಿದಾಗ ನಿಮ್ಗೆ 50 ಚೀಲ ಬಂದದ. ಸರ್, ಇದಕ್ಕೆ ತಾವು ಏನೇನು ಬಳಸಿದ್ದೀರಿ? ಇದಕ್ಕೆ ಮೊದಲು ಸರ್ ನಾ ಎಷ್ಟಿ ಬೆಳೆಸೀನಿ. ಎಷ್ಟು ಹೆಚ್ಚು ನಾಟಿ ಮಾಡಾಗ ಹೆಚ್ಚಿ ಸಸಿಮೇಡಿಗೆ ಹೆಚ್ಚೆ ಬೀಜ ಕುಗ್ಗಿ ಮಾಡಿವ್ರಿ. ಹಾಂ ರೀ. ನೆಕ್ಸ್ಟ್ ಏನಾದ್ರಿ ಅಂದ್ರೆ ಪ್ರೋಮ್ ಬಳಸಿವ್ರಿ. 50 kg ಗೊಬ್ಬರ, ಪ್ರೋಮ್ ರೀ. DAP ಪರ್ಯಾಯವಾಗಿ ಪ್ರೋಮ್ ಬಳಸಿದ್ರಿ. ಪ್ರೋಮು ಮತ್ತೆ ಭೂಮಿ ಪವರ್ ರೀ. ಹಾಂ ಹಾಂ. ಅದು ಆಮೇಲೆ ಏನದಂದ್ರೆ ಪೊಟ್ಯಾಶ್ ಬಳಸಿವ್ರಿ. ಪೊಟ್ಯಾಶ್ ಬಳಸಿದ್ರಿ. ಇದ್ರಾಗ ಕೆಮಿಕಲ್ದು ಒಂದು 50% ಕಮ್ಮಿ ಮಾಡಿವ್ರಿ. ಹಾಂ ಹಾಂ. ಅದ ಮತ್ತೆ ಆಮೇಲೆ ಜೀವಾಮೃತ ಮಾಡಿವ್ರಿ. ಪ್ರೀಮಿಯಂ ಜೊತೆ ಪ್ರೀಮಿಯಮು ಗೋಮೂತ್ರ ಬೆಲ್ಲ ಎಲ್ಲ ಹಾಕಿ ಈ ತರ ಮಾಡಿ ಎಕರೆಕ್ಕೆ 3 ಲೀಟರ್ ಎಣ್ಣೆ, 1 kg ಬೆಲ್ಲ, 1 kg ಕಡಲೆ ಹಿಟ್ಟು, 1 ಲೀಟರ್ ಆಕಳ ಪಂಚ, ಈ ತರ ಮಾಡಿ ಒಂದು 4 ದಿನ ಅದರೆಲ್ಲ ತಿರುಗಿಸಿ ಬಿಟ್ಟಿವ್ರಿ. ಇದ್ರದ್ದು ಖರ್ಚಿನ ಹೆಚ್ಚಿಗೆ ಆತಂತ ಅನ್ಸ್ತದ ಕಡಿಮೆ ಆತ ಅನ್ಸ್ತದ ಸರ್ ತಮಗೆ? ಅಷ್ಟೇ ಸೇಮ್ ಆತ್ರಿ. ಒಂದು 1000 ಆ ಕಡೆ ಆಗ್ಬೋದ್ರಿ, 1000 ಈ ಕಡೆ ಆಗ್ಬೋದ್ರಿ. ಖರ್ಚು ಸೇಮ್ ಆತ್ರಿ. ಸ್ವಲ್ಪ ಏನಾದ್ರಿ ಇದಕ್ಕೆ ಸ್ವಲ್ಪ ಜಾಸ್ತಿ ಇದ್ರದ್ದು ಕೆಮಿಕಲ್ ಹಾಕಿರ ಸ್ವಲ್ಪ ಜಲ್ದಿ ತಿರುಗ್ತದ್ರಿ. ಅದ್ರದ್ದು ಅದು ಲೇಟ್ ಆಗಿ ಬರ್ತದ್ರಿ ಸ್ವಲ್ಪ. ಇಳುವರಿಗಂತೂ ನೀವು ಬಿಲ್ಕುಲ್ ಮಾಡಂಗಾದ್ರೆ ಮಾಡ್ಬೋದು. ಇಲ್ಲಿ ಬಾಜು ಇನ್ನೊಬ್ಬರು ನಿಂತಾರ್ರಿ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಶ್ರೀಕಾಂತ್ ಸರ್. ಶ್ರೀಕಾಂತ್. ತಮ್ಮದೂರು ಸರ್? ನಮ್ಮದು ಸೂಪರ್ ಇದು ಕುಂಬಾರಪೇಟೆ. ಕುಂಬಾರಪೇಟೆ ಇದಾರೆ. ತಮ್ಮದು ಕವಳಿದ ಅದಾರಲ್ರಿ ಇಲ್ಲಿ? ನಮ್ಮದು ಅಲ್ಲಿ ಐತ್ರಿ, ಒಂದು 4 ಎಕರೆ ಐತ್ರಿ ನಮ್ದು. ಎಷ್ಟಾಗ್ಯದ ಸರ್ ನಿಮ್ದು? 40 ಬಂದ್ರಿ ಎಕರೆಗೆ. ನಾವು ಇದೇನು ಬಳಸಿಲ್ಲ. ಹಾಂ ಹಾಂ ಹಾಂ. ನಾವೆಲ್ಲ ಕೆಮಿಕಲ್ ಬಳಸಿವಿ. ಸಂಪೂರ್ಣ ಕೆಮಿಕಲ್ ಮೇಲೆ ನೀವು ಕವಳಿಯನ್ನು ಮಾಡಿರಿ? ಮಾಡಿವಿ. ಸ್ವಲ್ಪ ನೆಲಕ್ಕೆ ಬಿದ್ದಿತ್ತು ನಮ್ದು. ಇಲ್ಕಂದ್ರೆ ಅದು ಕೂಡ 50 ಬರೋದ್ರಿ. ಹಾಂ ಹಾಂ. ಸ್ವಲ್ಪ ನೆಲಕ್ಕೆ ಬಿದ್ದಿತ್ತು, ಹಂಗಾಗಿ. ಅಂದ್ರೆ ಸರ್, ನಿಮ್ದು ನೆಲಕ್ಕೆ ಬಿದ್ದಿಲ್ಲ? ಇಲ್ರಿ. ಓಕೆ. ಅಂದ್ರೆ ಇವ್ರದ್ದು ಎವರೇಜ್ 40 ಚೀಲ ಬಂದಂಗೆ ಆಯ್ತು, ಇವ್ರದ್ದು 50 ಚೀಲ ಬಂದಂಗೆ ಆಯ್ತು. ನಿಮಗೆ ಏನು ಅನಿಸ್ತದೆ ಸರ್ ಇದನ್ನು? ಚಲೋ ರೀ. ಆದ್ರೆ ನಮ್ಮಲ್ಲಿ ಹೇಳಿದ್ನಲ್ರಿ, ಕ್ಯಾಸ್ ಇರಲ್ಲ ಅಂತ. ನಿಮ್ಮಲ್ಲಿ ಮಾಡೋದಕ್ಕೆ ನಮ್ಮಲ್ಲಿ ಇಲ್ಲಿ ಉದ್ರಿ ಕೊಡ್ತಾರ, ಅಲ್ಲೇ ತಗೊಂತೀವಿ. ಕೆಮಿಕಲ್ ಅಂಗಡಿ ಉದ್ರಿ ಕೊಡೋ ಥರ ಉದ್ದೇಶದಿಂದ ಅಲ್ಲೇ ಮಾಡ್ತೀವಿ ನಾವು. ಹಾಂ 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 ಹಾಂ. ಅದರಿಂದ ನಾವು ಯಾವುದು ಉದ್ರಿ ಕೊಡ್ತಾರ ಅಂತ ಅಲ್ಲಿ ತಂದು ಮತ್ತು ಎಕರೆಗೆ 10 ಚೀಲ ಕಡಿಮೆ ತೊಗೊಂಡಂಗೆ ಆಯ್ತಲ್ರಿ? ಅಲ್ಲ, ಬರಬರ್ರಿ. ಮಂದಿ ಇವಾಗ ಅನುಕೂಲ ಆಗೋದು ನೋಡ್ಬೇಕಲ್ರಿ ಸರ್. ಹೌದು ಹೌದು ಹೌದು. ಮತ್ತು ಅದಾದ ನಂತರ ನಮ್ಮ ಮುದೋಳ ಸಾವ್ಕಾರರಿಗೆ ಇನ್ನೊಂದು ಸಂತೋಷನೂ ಇರ್ಬೋದು. ಅನ್ನ ಬೆಳೆದು ಸಮಾಜಕ್ಕೆ ವಿಷಯನ ಕಡಿಮೆ ಕೊಡ್ಲಾಕತ್ತೇನಂದು ಒಂದು ಹೆಮ್ಮೆ ಅವ್ರ ಬಲ್ಲಿ ಇರ್ಬೋದು. ಇದಕ್ಕೇನಂತೀರಿ ಸರ್ ತಾವು? ಹಾಂ, ಒಳ್ಳೇದ್ರಿ ಸರ್. ಹೌದಿಲ್ರಿ? ಯಾಕಂದ್ರೆ ಅನ್ನ ಜಗತ್ತೇ ಅನ್ನ ಕೊಡೋರಿ, ನೀವು ಅನ್ನ ಕೊಡ್ತಿದ್ದೀರಿ. ಅದು ಭಾಳ ಸಂತೋಷ ಅದ ರೈತರ ಬಗ್ಗೆದಾಗ. ನಿಮ್ಗೆ ಗೊತ್ತಿದ್ದು ಗೊತ್ತಿರ್ಲಾರ್ದೇನೋ ಜೊತೆಗೆ ವಿಷಯನೂ ಕೊಡ್ತಾಯಿದ್ದೀರಿ. ಇದನ್ನು ತಪ್ಪಿಸ್ಬೇಕಂತ ಹೇಳಿ ನಮ್ಮ ಗ್ರೀನ್ ಪ್ಯಾಂಟ್ ಕಂಪನಿ 2022ರಿಂದ ಸತತವಾಗಿ ಇಂಡಿಯಾ ತುಂಬ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೆ ಸಮಾಜಕ್ಕೆ ವಿಷಮುಕ್ತ ಅನ್ನ ಕೊಡೋ ಸಲ ಅಂತ ತಾವು ಕೈ ಜೋಡಿಸಿದ್ದಕ್ಕೆ ಗ್ರೀನ್ ಪ್ಯಾಂಟ್ ಕಂಪನಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತದೆ ಸರ್. ನಮಸ್ಕಾರ ಸರ್. ನಮಸ್ಕಾರ.